ಸ್ನೇಹಿತರೆ, ನೀರಿನಲ್ಲಿದ್ದು ಮೊಸಳೆಯೊಂದಿಗೆ ಶತ್ರುತ್ವ ಬೆಳೆಸಿಕೊಳ್ಳಬಾರದು ಅಂತ ಹೇಳ್ತಾರಲ್ಲ, ಆದ್ರೆ ಅಧಿಕಾರದ ಕುರ್ಚಿ ಅಂದ್ರೆ ಅದೇ ರೀತಿಯದ್ದು. ಅಧಿಕಾರ ಬಂದ್ರೆ ಮನುಷ್ಯ ಮೊತ್ತ ಸಮುದ್ರದೊಂದಿಗೆ ಶತ್ರುತ್ವ ತಂದುಕೊಳ್ಳಕ್ಕೆ ಸಿದ್ಧನಾಗ್ತಾನೆ. ಯಾವ ನಾಯಕನಿಗಾದರೂ ಮೊದಲ ಬಾರಿಗೆ ಅಧಿಕಾರದ ಕುರ್ಚಿ ದೊರೆತ ಕೂಡಲೇ ಅವನಿಗನ್ನಿಸ್ತದೆ, ಇನ್ನು ನಾನೇ ಈ ಪ್ರಪಂಚದಲ್ಲೇ ಅತ್ಯಂತ ಶಕ್ತಿಶಾಲಿ ವ್ಯಕ್ತಿಯಾಗ್ಬಿಟ್ಟೆ ಅಂತ. ಇನ್ನು ನನಗೆ ಏನು ಬೇಕು ಅನ್ನೋದು ಮಾಡಬಲ್ಲೆ. ಇನ್ನು ನನ್ನ ಮುಂದೆ ಯಾವ ತರಹದ ಅಡೆತಡೆಗಳೂ ಇಲ್ಲ, ಯಾವ ಗಡಿಗಳೂ ಇಲ್ಲ. ಆದರೆ ಅಲ್ಲೇ ಅವನ ನಿಜವಾದ ಪರೀಕ್ಷೆ ಶುರುವಾಗ್ತದೆ. ಭಾರತಕ್ಕೆ ನೆರೆಯಲ್ಲಿರೋ ಬಾಂಗ್ಲಾದೇಶ್ ದೇಶದಲ್ಲಿ ತಾತ್ಕಾಲಿಕ ನಾಯಕ ಮೊಹಮ್ಮದ್ ಯೂನುಸ್ ಜೊತೆಗೂ ಇದೇ ರೀತಿಯ ಪರಿಸ್ಥಿತಿ ಆಯಿತು. ಮೊದಲ ಬಾರಿಗೆ ಅಧಿಕಾರ ಹಿಡಿದ ಕೂಡಲೇ ಅವನು ನಿಜವಾಗಿಯೂ ಅಂದುಕೊಂಡ, ಇನ್ನು ಮೊತ್ತ ಪ್ರಪಂಚ ನನ್ನ ಹಸ್ತದಲ್ಲೇ ಇದೆ ಅಂತ. ತಾನು ಕೇವಲ ಬಾಂಗ್ಲಾದೇಶ್ ದೇಶದ ನಾಯಕ ಮಾತ್ರವಲ್ಲ, ಯಾವುದೋ ಒಂದು ದೊಡ್ಡ ಶಕ್ತಿಶಾಲಿ ದೇಶದ ಪ್ರತಿನಿಧಿಯಾಗ್ಬಿಟ್ಟೆ ಅನಿಸಿತು. ಭಾರತದೊಂದಿಗೆ ಘರ್ಷಣೆ ಶುರುವಾಯಿತು, ಮಾತುಗಳು ಬದಲಾದವು, ವರ್ತನೆ ಬದಲಾಯಿತು. ಅವನು ಬಾಂಗ್ಲಾದೇಶ್ ದೇಶದ ನಾಯಕನಲ್ಲ, ಅಮೆರಿಕ ದೇಶದ ನಾಯಕನಂತೆ ಅನಿಸಿತು. ಆದರೆ ಅಧಿಕಾರದ ಮತ್ತು ಹೆಚ್ಚು ಕಾಲ ನಿಲ್ಲೋದಿಲ್ಲ. ನಿಜಗಳು ಕ್ರಮೇಣ ಬಯಲಿಗೆ ಬರ್ತವೆ. ಭಾರತ ಕೇವಲ ಕೆಲವು ತಿಂಗಳುಗಳಲ್ಲೇ ಅವನ ಭ್ರಮೆಗಳನ್ನೆಲ್ಲ ಭೂಮಿಗೆ ಅಂಟಿಸಿ ತೋರಿಸಿತು. ಅಸಲು ವಿಷಯ ಏನಂದ್ರೆ, ಮೊಹಮ್ಮದ್ ಯೂನುಸ್ಗೆ ಕೇವಲ 1 ವರ್ಷ ಮಾತ್ರ ಬಾಂಗ್ಲಾದೇಶ್ ದೇಶದ ಜವಾಬ್ದಾರಿಗಳನ್ನು ಹಸ್ತಾಂತರಿಸಿದರು. ಆ ಕಾಲಾವಧಿ ಆಗಸ್ಟ್ ತಿಂಗಳ 8ನೇ ತಾರೀಕಿನಂದು ಮುಗಿದುಹೋಯಿತು. ಅದರ ನಂತರ ಬಾಂಗ್ಲಾದೇಶ್ ದೇಶದ ರಾಜಕೀಯದಲ್ಲಿ ದೊಡ್ಡ ಭೂಕಂಪ ಬಂದಂತಾಯಿತು. ರಾಜಕೀಯ ಪಕ್ಷಗಳೆಲ್ಲ ಚುನಾವಣೆ ನಡೆಸಬೇಕು ಅಂತ ಬೇಡಿಕೆ ಇಟ್ಟು ರಸ್ತೆಗಿಳಿದವು. ನಗರ ನಗರಕ್ಕೆ ಘೋಷಣೆಗಳು ಶುರುವಾದವು. ಊರು ಊರಿಗೆ ಪ್ರತಿಭಟನೆಗಳು ನಡೆದವು. ಜನರ ಕೋಪ ಬಹಿರಂಗವಾಗಿ ಬಯಲಾಯಿತು. ಆದರೆ ಆಶ್ಚರ್ಯಕರ ವಿಷಯ ಏನಂದ್ರೆ, ಇದುವರೆಗೂ ಚುನಾವಣೆಗಳು ನಡೆಯುತ್ತವೆ ಅಂತ ಯಾವುದೇ ಪ್ರಕಟಣೆ ಬಂದಿಲ್ಲ. ಜನರು ಪ್ರಶ್ನೆಗಳನ್ನೆತ್ತುತ್ತಿದ್ದಾರೆ. ಮೊಹಮ್ಮದ್ ಯೂನುಸ್ ಈ ಅಧಿಕಾರದ ಕುರ್ಚಿಗೆ ಯಾಕೆ ಇಷ್ಟು ಬಿಗಿಯಾಗಿ ಅಂಟಿಕೊಂಡು ಕುಳಿತಿದ್ದಾನೆ? ಅವನ ಮನಸ್ಸಿನಲ್ಲಿ ಏನು ನಡೆಯುತ್ತಿದೆ ಅಂತ. ಇಲ್ಲೇ ಈ ಕಥಾ ಮತ್ತೊಂದು ತಿರುವು ಪಡೆದುಕೊಂಡಿತು. ಯಾಕಂದ್ರೆ ಇದೇ ಸಮಯದಲ್ಲಿ ಕೆಲವು ಆಶ್ಚರ್ಯಕರ ವಿಷಯಗಳು ಬಯಲಾದವು. ಆ ವಿಷಯಗಳೊಂದಿಗೆ ಮೊತ್ತ ಚಿತ್ರ ಕ್ರಮೇಣ ಸ್ಪಷ್ಟವಾಗಿ ಕಾಣಸಿಗೋಕೆ ಶುರುವಾಯಿತು. ಮೊತ್ತ ಕಥೆಯನ್ನು ಪೂರ್ತಿಯಾಗಿ ಅರ್ಥ ಮಾಡಿಕೊಳ್ಳೋಣ. ಆದರೆ ಅದಕ್ಕೆ ಮುಂಚೆ ಈ ವಿಡಿಯೋವನ್ನು ಲೈಕ್ ಮಾಡಿ, ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಅದು ಕೇವಲ 1 ಸೆಕೆಂಡ್ ಕೆಲಸ ಮಾತ್ರ, ಆದರೆ ನಮಗೆ ಅದು ಬಹಳ ದೊಡ್ಡ ಸಹಾಯವಾಗುತ್ತದೆ. ಈಗ ಸ್ವಲ್ಪ ಹಿಂದಕ್ಕೆ ಹೋಗೋಣ. ಬಾಂಗ್ಲಾದೇಶ್ ದೇಶದಲ್ಲಿ ಶೇಖ್ ಹಸೀನಾ ಸರ್ಕಾರ ಕುಸಿದ ಸಮಯದಲ್ಲಿ ಅವರಿಗೆ ದೇಶ ಬಿಟ್ಟು ಹೋಗಕ್ಕೆ ಕೇವಲ 24 ಗಂಟೆಗಳ ಸಮಯ ಮಾತ್ರ ಕೊಟ್ಟಿದ್ರು. ಚುನಾವಣೆಯ ಮೂಲಕ ಬಂದ ಪ್ರಧಾನಿ, ಬಲಿಷ್ಠ ಸರ್ಕಾರ, ಒಮ್ಮೆಲೆ ಎಲ್ಲ ಮುಗಿದೋಯಿತು. ಅದೇ ಸಮಯದಲ್ಲಿ ಬಾಂಗ್ಲಾದೇಶ್ ದೇಶದಲ್ಲಿನ ವಿದ್ಯಾರ್ಥಿ ಸಂಘಗಳು ಮತ್ತು ಕೆಲವು ಬಲಿಷ್ಠ ಗುಂಪುಗಳು ಒಟ್ಟಾಗಿ ಒಂದು ಆಶ್ಚರ್ಯಕರ ನಿರ್ಣಯ ತೆಗೆದುಕೊಂಡವು. ದೇಶದ ಜವಾಬ್ದಾರಿಗಳನ್ನು ಫ್ರಾನ್ಸ್ ದೇಶದಲ್ಲಿ ವಾಸಿಸುತ್ತಿರುವ ಬಾಂಗ್ಲಾದೇಶ್ ಮೂಲದ ಮೊಹಮ್ಮದ್ ಯೂನುಸ್ ಕೈಯಲ್ಲಿ 1 ವರ್ಷಕ್ಕೆ ಹಸ್ತಾಂತರಿಸಿದವು. ಅದಕ್ಕೆ ಅವರು ಕೊಟ್ಟ ಕಾರಣ ಏನಂದ್ರೆ, ಮೊಹಮ್ಮದ್ ಯೂನುಸ್ ನೊಬೆಲ್ ಬಹುಮಾನ ಪಡೆದವರು. ಅವರು ಒಬ್ಬ ದೊಡ್ಡ ಆರ್ಥಿಕ ತಜ್ಞರು. ಪ್ರಪಂಚದಾದ್ಯಂತ ಅವರಿಗೆ ಉತ್ತಮ ಹೆಸರು ಇದೆ, ಅವರಿಗೆ ಅನುಭವ ಇದೆ, ಅವರಿಗೆ ಜ್ಞಾನ ಇದೆ. ಅವರೇ ಬಾಂಗ್ಲಾದೇಶ್ ದೇಶಕ್ಕೆ ಹೊಸ ದಿಕ್ಕು ಕೊಡಬಲ್ಲರು ಅಂತ. ಜನರೂ ಆಶೆಗಳನ್ನಿಟ್ಟುಕೊಂಡ್ರು. ಇನ್ನು ನಮ್ಮ ದೇಶ ಸುಧಾರಿಸುತ್ತದೆಯೋ, ಆರ್ಥಿಕ ವ್ಯವಸ್ಥೆ ಸರಿಪಡಿಸಲ್ಪಡುತ್ತದೆಯೋ, ಪರಿಸ್ಥಿತಿಗಳು ಬದಲಾಗುತ್ತವೆಯೋ ಅಂತ ಅಂದುಕೊಂಡ್ರು. ಆದರೆ ಮೊಹಮ್ಮದ್ ಯೂನುಸ್ ಅಧಿಕಾರ ಹಿಡಿದ ಕೂಡಲೇ ಎಲ್ಲ ತಲೆ ಕೆಳಗಾಯಿತು. ಅಧಿಕಾರದ ಕುರ್ಚಿಯಲ್ಲಿ ಕುಳಿತ ಕೂಡಲೇ ಅವನ ಮನಸ್ಸು ಬದಲಾಯಿತು. ದೇಶವನ್ನು ಒಗ್ಗೂಡಿಸಬೇಕಾದ ಸ್ಥಳದಲ್ಲಿ ಅವನು ದೇಶವನ್ನು ಛಿದ್ರಗೊಳಿಸೋಕೆ ಶುರು ಮಾಡಿದ. ಭಾರತದೊಂದಿಗೆ ಸಂಬಂಧಗಳನ್ನು ಸುಧಾರಿಸಬೇಕಾದ ಸ್ಥಳದಲ್ಲಿ ಅವನು ಭಾರತದೊಂದಿಗೆ ಶತ್ರುತ್ವ ಶುರು ಮಾಡಿದ. ಮೊದಲಲ್ಲಿ ಭಾರತ ತಾಳ್ಮೆಯಿಂದ ನೋಡ್ತಾ ಇದ್ದು ಹೋಯಿತು. ಇದು ತಾತ್ಕಾಲಿಕ ಪರಿಸ್ಥಿತಿ ಮಾತ್ರ ಅಂತ ಅಂದುಕೊಂಡಿತು. ಪರಿಸ್ಥಿತಿಗಳು ಸ್ವಯಂ ಸರಿಹೊಂದಿಕೊಳ್ಳುತ್ತವೆಯೋ ಅಂತ ಯೋಚಿಸಿತು. ಆದರೆ ವಿಷಯಗಳು ಮಿತಿಮೀರಿದಾಗ ಭಾರತವೂ ಪ್ರತಿಕ್ರಿಯೆ ಕೊಡೋಕೆ ಶುರು ಮಾಡಿತು. ಪರಿಣಾಮವಾಗಿ ದೇಶ ಸುಧಾರಿಸಬೇಕು ಅಂತ ಆಶೆಯೊಂದಿಗೆ ಅಧಿಕಾರ ಹಸ್ತಾಂತರಿಸಿದ ಮೊಹಮ್ಮದ್ ಯೂನುಸ್ ಬಾಂಗ್ಲಾದೇಶ್ ದೇಶವನ್ನು ವೇಗವಾಗಿ ನಾಶದ ಕಡೆಗೆ ತಳ್ಳೋಕೆ ಶುರು ಮಾಡಿದ. ಆರ್ಥಿಕ ವ್ಯವಸ್ಥೆ ಕುಸಿದು ಹೋಯಿತು. ವ್ಯಾಪಾರ ಪ್ರಭಾವಿತವಾಯಿತು. ಹೂಡಿಕೆಗಳು ನಿಂತು ಹೋದವು. ಸಾಮಾನ್ಯನ ಜೀವನ ಕಷ್ಟಕರವಾಯಿತು. ಪರಿಸ್ಥಿತಿಗಳು ಅಷ್ಟು ದಾರುಣವಾಗಿ ಬದಲಾದವು. ಜನರು ರಸ್ತೆಗಿಳಿದು ಪ್ರತಿಭಟನೆಗಳನ್ನು ಶುರು ಮಾಡಿದರು. ಎಲ್ಲ ಕಡೆಯಿಂದಲೂ ಮೊಹಮ್ಮದ್ ಯೂನುಸ್ ವಿರುದ್ಧ ಘೋಷಣೆಗಳು ಶುರುವಾದವು. ಅಪ್ಪುಡೇ ಅತಿ ದೊಡ್ಡ ಆಶ್ಚರ್ಯಕರ ವಿಷಯ ಬಯಲಾಯಿತು. ಬಾಂಗ್ಲಾದೇಶ್ ದೇಶದ ರಾಷ್ಟ್ರಪತಿ ಮೊಹಮ್ಮದ್ ಶಹಾಬುದ್ದೀನ್ ಒಂದು ಮುಖ್ಯ ವಿಷಯವನ್ನು ಬಹಿರಂಗವಾಗಿ ಹೇಳಿದರು. ಅದರೊಂದಿಗೆ ದೇಶವೆಲ್ಲ ಕಲವರಗೊಂಡಿತು. ಅವರು ಸ್ಪಷ್ಟವಾಗಿ ಹೇಳಿದರು, ಪ್ರಧಾನಿ ಶೇಖ್ ಹಸೀನಾ ದೇಶ ಬಿಟ್ಟು ಹೋದಾಗ ಅವರು ತಮ್ಮ ರಾಜೀನಾಮೆಯನ್ನು ರಾಷ್ಟ್ರಪತಿಗೆ ಸಲ್ಲಿಸಿಲ್ಲ. ರಾಷ್ಟ್ರಪತಿಯ ಬಳಿ ಅಂಥ ಯಾವ ಆಧಾರ ದಾಖಲೆಯೂ ಇಲ್ಲ. ಅವರು ಅಧಿಕೃತವಾಗಿ ರಾಜೀನಾಮೆ ಕೊಟ್ಟಿದ್ದನ್ನು ಸಾಬೀತುಪಡಿಸೋದು. ಈಗ ಯೋಚಿಸಿ, ಈ ವಿಷಯ ನಿಜವಾದರೆ ಏನಾಗುತ್ತದೆ? ಅಂದರೆ
ಕಾನೂನು ಪ್ರಕಾರ ಮಹಮ್ಮದ್ ಯೂನುಸ್ ನೇತೃತ್ವದ ಮೊತ್ತ ಸರ್ಕಾರ ಅಸಾಂವಿಧಾನಿಕವಾಗಿ ಬದಲಾಗುತ್ತದೆ. ಯಾಕಂದರೆ ಪ್ರಧಾನಿ ತಮ್ಮ ರಾಜೀನಾಮೆಯನ್ನು ರಾಷ್ಟ್ರಪತಿಗೆ ಸಲ್ಲಿಸದೆ ಹೊಸ ಪ್ರಧಾನಿ ಪ್ರಮಾಣ ಸ್ವೀಕರಿಸುವುದು ಸಾಧ್ಯವಿಲ್ಲ. ಅಂದರೆ ಮಹಮ್ಮದ್ ಯೂನುಸ್ ತೆಗೆದುಕೊಂಡ ಎಲ್ಲಾ ನಿರ್ಣಯಗಳು, ಭಾರತದ ಮೇಲೆ ತೆಗೆದುಕೊಂಡ ಎಲ್ಲಾ ಕ್ರಮಗಳು, ವಿದೇಶಾಂಗ ನೀತಿಗಳಿಗೆ ಸಂಬಂಧಿಸಿದ ಎಲ್ಲಾ ಒಪ್ಪಂದಗಳು ಎಲ್ಲ ಒಂದು ಸಾಮಾನ್ಯ ಕಾಗದಕ್ಕಿಂತ ಕಡಿಮೆ ಮೌಲ್ಯದ್ದಾಗಿ ಬದಲಾಗುತ್ತವೆ. ಇಲ್ಲಿಂದ ಬಾಂಗ್ಲಾದೇಶ ದೇಶದ ರಾಜಕೀಯದಲ್ಲಿ ಹೊಸ ಬಿರುಗಾಳಿ ಬರೋದು ಖಚಿತವಾಯಿತು. ಆ ಬಿರುಗಾಳಿಯ ಪ್ರಭಾವ ಕೇವಲ ಢಾಕಾ ನಗರಕ್ಕೆ ಮಾತ್ರ ಸೀಮಿತವಲ್ಲ, ನೇರವಾಗಿ ನವದೆಹಲಿವರೆಗೂ ತಲುಪುತ್ತದೆ. ಯಾಕಂದರೆ ಈಗ ಮಹಮ್ಮದ್ ಯೂನುಸ್ ಮೇಲೂ ಅಪಾಯ ತೂಗುತ್ತಿದೆ. ರಾಷ್ಟ್ರಪತಿ ಹೇಳಿದ ಮಾತು ನಿಜವಾದರೆ ಮಹಮ್ಮದ್ ಯೂನುಸ್ ತಕ್ಷಣವೇ ಅಧಿಕಾರದ ಕುರ್ಚಿಯನ್ನು ಬಿಟ್ಟುಬಿಡಬೇಕು. ಅವನು ಎಲ್ಲಿಂದ ಬಂದನೋ ಅಲ್ಲಿಗೇ ಹಿಂದಿರುಗಿ ಹೋಗಬೇಕು. ಆದರೆ ಈ ಕಥೆ ಇಲ್ಲಿಯೊಂದಿಗೆ ಮುಗಿಯೋದಿಲ್ಲ. ಅಸಲು ಅಪಾಯ ಇನ್ನೂ ಮಿಗಿಲಿದೆ. ಈಗ ಅತಿದೊಡ್ಡ ಮತ್ತು ಅತಿ ಅಪಾಯಕಾರಿ ಪ್ರಶ್ನೆ ಏನೆಂದರೆ, ಈ ಸರ್ಕಾರ ನಿಜವಾಗಿಯೂ ಅಸಾಂವಿಧಾನಿಕವಾದರೆ ಚೀನಾ ದೇಶ ಮತ್ತು ಪಾಕಿಸ್ತಾನ್ ದೇಶದೊಂದಿಗೆ ಮಹಮ್ಮದ್ ಯೂನುಸ್ ಬೆಳೆಸುತ್ತಿರುವ ಸಂಬಂಧಗಳು ಏನನ್ನು ಸೂಚಿಸುತ್ತವೆ? ಭಾರತದ ಮೇಲೆ ತೆಗೆದುಕೊಳ್ಳುತ್ತಿರುವ ಕ್ರಮಗಳು ಯಾರ ಸೂಚನೆಯ ಮೇರೆಗೆ? ಮಹಮ್ಮದ್ ಯೂನುಸ್ ತನ್ನ ನಿರ್ಣಯಗಳನ್ನು ತಾನೇ ಸ್ವಯಂ ತೆಗೆದುಕೊಳ್ಳುತ್ತಿದ್ದಾನಾ, ಅಥವಾ ಪರದೆಯ ಹಿಂದೆ ಯಾರೋ ಮತ್ತೊಬ್ಬರು ಮೊತ್ತ ಸ್ಕ್ರಿಪ್ಟ್ ಬರೆಯುತ್ತಿದ್ದಾರಾ? ಬಾಂಗ್ಲಾದೇಶ ದೇಶದಲ್ಲಿ ಭಾರತ ವಿರೋಧಿ ವಾತಾವರಣ ಹೇಗೆ ತಯಾರಾಯಿತು ಅಂದರೆ ಅದು ಯಾವುದೇ ಆಕಸ್ಮಿಕ ಘಟನೆಯಲ್ಲ. ಅದು ಒಂದು ಸ್ಪಷ್ಟ ಮತ್ತು ಚಿಂತನಾತ್ಮಕ ಕುತಂತ್ರ ಮಾತ್ರ. ಶೇಖ್ ಹಸೀನಾ ಭಾರತದೊಂದಿಗೆ ಸಂಬಂಧಗಳನ್ನು ಬಲಪಡಿಸುತ್ತಿದ್ದರು. ವ್ಯಾಪಾರ ಹೆಚ್ಚುತ್ತಿತ್ತು, ಭದ್ರತಾ ಸಹಕಾರ ಹೆಚ್ಚುತ್ತಿತ್ತು, ರಾಜತಾಂತ್ರಿಕ ಸಂಬಂಧಗಳು ಮತ್ತಷ್ಟು ಬಲಗೊಳ್ಳುತ್ತಿದ್ದವು. ಈ ವಿಷಯ ಬಾಂಗ್ಲಾದೇಶ ದೇಶದಲ್ಲಿನ ಕೆಲವು ಕಟ್ಟುದಿಟ್ಟ ಮತವಾದಿ ಗುಂಪುಗಳಿಗೆ ಎಂದೂ ಇಷ್ಟವಾಗಲಿಲ್ಲ. ಜಮಾತ್ ಇಸ್ಲಾಮಿ ಸಂಸ್ಥೆ ಮತ್ತು ಖಾಲಿದಾ ಜಿಯಾ ಪಕ್ಷಕ್ಕೆ ಇದು ಎಂದೂ ಬೇಡ. ಶೇಖ್ ಹಸೀನಾ ಸರ್ಕಾರವನ್ನು ತೆಗೆದುಹಾಕೋ ಯೋಜನೆ ಎಲ್ಲೋ ಭಾರತ ವಿರೋಧಿ ಶಕ್ತಿಗಳ ಸೂಚನೆಯ ಮೇರೆಯೇ ರೂಪಿಸಲ್ಪಟ್ಟಿತು. ಮಹಮ್ಮದ್ ಯೂನುಸ್ ಅನ್ನು ಒಂದು ಬೊಂಬೆಯಂತೆ ಮುಂದಕ್ಕೆ ತಂದರು. ಅವನಿಗೆ ಅಧಿಕಾರ ಹಸ್ತಾಂತರಿಸಿದರು. ಅವನಿಗೆ ಸ್ಪಷ್ಟ ಸೂಚನೆಗಳನ್ನು ಕೊಟ್ಟರು. ಪ್ರತಿ ಹೆಜ್ಜೆ ಭಾರತದ ಮೇಲೆಯೇ ಇರಬೇಕು ಅಂತ. ಮಹಮ್ಮದ್ ಯೂನುಸ್ ಅದೇ ರೀತಿ ಮಾಡಿದ. ಭಾರತದೊಂದಿಗೆ ಸಂಬಂಧಗಳನ್ನು ಹಾಳು ಮಾಡಿದ. ಮಾತುಗಳ ಮೂಲಕ ದಾಳಿ ಮಾಡಿದ. ಮತ್ತೊಂದು ಕಡೆ ಚೀನಾ ದೇಶ ಮತ್ತು ಪಾಕಿಸ್ತಾನ್ ದೇಶದೊಂದಿಗೆ ಸನ್ನಿಹಿತತ್ವವನ್ನು ಹೆಚ್ಚಿಸಿಕೊಂಡು ಹೋದ. ಇಲ್ಲೇ ಈ ಆಟ ಮತ್ತಷ್ಟು ಅಪಾಯಕಾರಿಯಾಗಿ ಬದಲಾಯಿತು. ಚೀನಾ ದೇಶ ಬಾಂಗ್ಲಾದೇಶನ್ನು ಒಂದು ಮುಖ್ಯ ಮೊಹರೆಯಂತೆ ಬಳಸೋಕೆ ಶುರು ಮಾಡಿತು. ದೊಡ್ಡ ದೊಡ್ಡ ಒಪ್ಪಂದಗಳು, ಮೂಲಭೂತ ಸೌಲಭ್ಯಗಳ ಯೋಜನೆಗಳು, ಬಂದರುಗಳು, ರೈಲು ಮಾರ್ಗಗಳು, ರಸ್ತೆಗಳು ಎಲ್ಲಾ ಕಡೆಗಳಲ್ಲೂ ಚೀನಾ ದೇಶ ತನ್ನ ಹಿಡಿತವನ್ನು ಬಲಪಡಿಸಿಕೊಳ್ಳುತ್ತಿದೆ. ಇದು ಭಾರತಕ್ಕೆ ನೇರವಾಗಿ ಬೆದರಿಕೆಯಾಗಿ ಬದಲಾಯಿತು. ಯಾಕಂದ್ರೆ ಚೀನಾ ದೇಶ ಈಗಾಗಲೇ ಅರುಣಾಚಲ ಪ್ರದೇಶದ ಮೇಲೆ ತನ್ನ ಹಕ್ಕನ್ನು ಪ್ರಕಟಿಸುತ್ತಿದೆ. ಲಡಾಖ್ ಪ್ರದೇಶದಲ್ಲಿ ಉದ್ವಿಗ್ನತೆಯನ್ನು ಮುಂದುವರಿಸುತ್ತಿದೆ. ಈಗ ಬಾಂಗ್ಲಾದೇಶ್ ದೇಶದಲ್ಲಿ ಚೀನಾದ ಪಾತ್ರ ಭಾರತದ ಭದ್ರತೆಯ ಮೇಲೆ ನೇರವಾಗಿ ಪ್ರಭಾವ ಬೀರುತ್ತದೆ. ಇಷ್ಟರಲ್ಲಿ ಚಟ್ಟಗಾಂ ಬಂದರಿನಲ್ಲಿ ನಡೆದ ಘಟನೆ ಅಪಾಯದ ಗಂಟೆಗಳನ್ನು ಮತ್ತಷ್ಟು ಬಲವಾಗಿ ಮೊಳಗಿಸಿತು. ಚೀನಾ ದೇಶದ ನೌಕಾದಳಕ್ಕೆ ಸೇರಿದ ಒಂದು ಹಡಗು ಬಾಂಗ್ಲಾದೇಶ್ ದೇಶದಲ್ಲಿನ ಈ ಮುಖ್ಯ ಬಂದರಿಗೆ ಬಂದು ನಿಂತು ಹೋಯಿತು. ಹೊರಗಿನಿಂದ ಇದು ಸಾಮಾನ್ಯ ಭೇಟಿ ಅಂತ ಹೇಳುತ್ತಿದ್ದಾರೆ. ಆದರೆ ಇದರ ಹಿಂದಿನ ಕುತಂತ್ರವನ್ನು ನಿರ್ಲಕ್ಷ್ಯ ಮಾಡೋದು ಅಂದ್ರೆ ಸ್ವಯಂ ನಮ್ಮನ್ನು ನಾವೇ ಮೋಸ ಮಾಡಿಕೊಳ್ಳೋದು. ಚೀನಾ ದೇಶ ಬಂಗಾಳ ಕೊಲ್ಲಿಯ ಪ್ರದೇಶದಲ್ಲಿ ತನ್ನ ನೌಕಾದಳದ ಉಪಸ್ಥಿತಿಯನ್ನು ಬಲಪಡಿಸಲು ಬಯಸುತ್ತಿದೆಯಾ? ಈ ಮೊತ್ತ ಪ್ರದೇಶದಿಂದ ಭಾರತದ ಪ್ರಭಾವವನ್ನು ಕ್ರಮೇಣ ತೆಗೆದುಹಾಕಲು ಬಯಸುತ್ತಿದೆಯಾ? ಅದು ಹಾಗಾದರೆ ಆ ಪ್ರಭಾವ ಕೇವಲ ಭಾರತ ಮತ್ತು ಬಾಂಗ್ಲಾದೇಶ್ ದೇಶಗಳಿಗೆ ಮಾತ್ರ ಸೀಮಿತವಲ್ಲ, ಮೊತ್ತ ದಕ್ಷಿಣ ಏಷ್ಯಾ ಪ್ರದೇಶ ಅದರ ವ್ಯಾಪ್ತಿಗೆ ಬರುತ್ತದೆ. ಆದ್ದರಿಂದ ಇದು ಕೇವಲ ಭಾಗಸ್ವಾಮ್ಯ ಮಾತ್ರವಲ್ಲ, ಶಕ್ತಿ ಸಮತೋಲನವನ್ನು ಬದಲಾಯಿಸುವ ಸಿದ್ಧತೆಗೆ ಸೂಚನೆಯಾಗಿದೆ. ಮೊಹಮ್ಮದ್ ಯೂನುಸ್ ಕೊಟ್ಟ ಆ ಮಾತು ಈಗಲೂ ಭಾರತದ ಮನಸ್ಸಿನಲ್ಲಿ ಮೊಳಗುತ್ತಲೇ ಇದೆ. ಭಾರತದ ಉತ್ತರ ಪೂರ್ವ ರಾಜ್ಯಗಳ ಮೂಲಕ ಚೀನಾ ದೇಶ ಮತ್ತು ಬಾಂಗ್ಲಾದೇಶ್ ದೇಶವನ್ನು ಸಂಪರ್ಕಿಸುವ ಮಾರ್ಗದ ಬಗ್ಗೆ ಹೇಳಿದ. ಅದು ಕೇವಲ ರಸ್ತೆ ಮಾರ್ಗ ಅಥವಾ ವ್ಯಾಪಾರ ಮಾತ್ರವಲ್ಲ, ಅದು ಭಾರತದ ಯುದ್ಧತಂತ್ರದ ಬೆಲ್ಟ್ ಅನ್ನು ಕತ್ತರಿಸುವ ಪ್ರಯತ್ನ. ಅಸಲು ನಿಜ ಏನಂದ್ರೆ 1991 ವರ್ಷದಿಂದ ಈಗವರೆಗೂ ಭಾರತ ಬಾಂಗ್ಲಾದೇಶ್ ದೇಶಕ್ಕೆ ಅತಿದೊಡ್ಡ ಬೆಂಬಲಕರನಾಗಿ ನಿಂತಿದೆ. ಪ್ರತಿ ಯುದ್ಧದಲ್ಲಿ, ಪ್ರತಿ ಸಂಕಷ್ಟದಲ್ಲಿ, ಪ್ರತಿ ವಿಪತ್ತಿನ ಸಮಯದಲ್ಲಿ ಭಾರತ ಬಾಂಗ್ಲಾದೇಶ್ ಪಕ್ಕದಲ್ಲೇ ನಿಂತಿದೆ. ಆದರೆ ಈಗ ಅದೇ ಭಾರತದ ಮೇಲೆ ವಿಷ ಕಾರುತ್ತಿದ್ದಾರೆ. ರಾಷ್ಟ್ರಪತಿ ಬಯಲು ಮಾಡಿದ ವಿಷಯಗಳು ಬಂದ ನಂತರ ಮೊಹಮ್ಮದ್ ಯೂನುಸ್ ಸರ್ಕಾರ ತೆಗೆದುಕೊಂಡ ಎಲ್ಲಾ ನಿರ್ಣಯಗಳು ಸಂದೇಹಾಸ್ಪದವಾಗಿ ಬದಲಾಗಿವೆ. ದೊಡ್ಡ ಪ್ರಶ್ನೆ ಏನಂದ್ರೆ, ಈ ಸರ್ಕಾರವನ್ನು ತೆಗೆದುಹಾಕೋದು ಯಾರು? ಶೇಖ್ ಹಸೀನಾ ದೇಶ ಬಿಟ್ಟು ಹೋಗಿದ್ದಾರೆ. ಮೊಹಮ್ಮದ್ ಯೂನುಸ್ ಕಟ್ಟುದಿಟ್ಟ ಮದವಾದಿ ಶಕ್ತಿಗಳ ಸಹಾಯದೊಂದಿಗೆ ನಿಂತಿದ್ದಾನೆ.
1 ವರ್ಷದ ಕಾಲಾವಧಿಯೂ ಮುಗಿದು ಹೋಗಿದೆ. ಇಂತಹ ಪರಿಸ್ಥಿತಿಗಳಲ್ಲಿ ಈ ಸರ್ಕಾರ ಯಾವುದೇ ರೀತಿಯಲ್ಲೂ ಅಸಾಂವಿಧಾನಿಕವೇ. ಆದರೆ ಕಾನೂನಿನ ಬಲವಿಲ್ಲದ ದೇಶದಲ್ಲಿ, ಚುನಾವಣೆಯ ಮೂಲಕ ಬಂದ ಸರ್ಕಾರವಿಲ್ಲದ ದೇಶದಲ್ಲಿ ಪರಿಸ್ಥಿತಿಗಳು ಯಾವ ದಿಕ್ಕಿನತ್ತ ಹೋಗುತ್ತವೆ ಅಂತ ಹೇಳೋದು ಕಷ್ಟವಲ್ಲ, ಆದರೆ ಅದು ಬಹಳ ಭಯಾನಕವಾಗಿದೆ. ಈಗ ಬಾಂಗ್ಲಾದೇಶ್ ದೇಶದ ಆರ್ಥಿಕ ವ್ಯವಸ್ಥೆ ಪೂರ್ತಿ ಕುಸಿದು ಹೋಗಿದೆ. ಬರುವ ಕಾಲದಲ್ಲಿ ಸಾಮಾನ್ಯ ಜನರಿಗೆ 2 ಹೊತ್ತಿನ ಊಟ ಸಂಗ್ರಹಿಸೋದು ಕೂಡ ಕಷ್ಟವಾಗುತ್ತದೆ. ಭಾರತದೊಂದಿಗೆ ಶತ್ರುತ್ವ ಹೆಚ್ಚಿಸಿಕೊಳ್ಳುವುದರ ಮೂಲಕ ಬಾಂಗ್ಲಾದೇಶ್ ದೇಶ ತನ್ನ ಸ್ವಂತ ಕಾಲುಗಳ ಮೇಲೆಯೇ ಕೊಡಲಿ ಬೀಳಿಸಿಕೊಂಡಿದೆ. ಇದರಲ್ಲಿ ಮೊಹಮ್ಮದ್ ಯೂನುಸ್ಗಿಂತ ಆ ಕಟ್ಟುದಿಟ್ಟ ಮತವಾದಿ ಶಕ್ತಿಗಳ ಕೈ ಹೆಚ್ಚಾಗಿದೆ. ಅವರೇ ನಿರಂತರವಾಗಿ ಭಾರತ ವಿರೋಧಿ ದ್ವೇಷವನ್ನು ಉರಿಸುತ್ತಿದ್ದಾರೆ. ಆದ್ದರಿಂದ ಈಗ ಅಂತಾರಾಷ್ಟ್ರೀಯ ಸಮಾಜವು ಬಾಂಗ್ಲಾದೇಶ್ ದೇಶದ ಮೇಲೆ ಗಮನ ಹರಿಸಿದೆ. ಎಲ್ಲಾ ಕಡೆಗಳಿಂದಲೂ ಪ್ರಶ್ನೆಗಳನ್ನು ಎತ್ತುತ್ತಿದ್ದಾರೆ. ಎಲ್ಲಾ ಕಡೆಗಳಿಂದಲೂ ಆತಂಕ ಹೆಚ್ಚುತ್ತಿದೆ. ಭಾರತದ ಮುಂದೆ ಈಗ ಕೇವಲ 2 ಮಾರ್ಗಗಳು ಮಾತ್ರ ಮಿಗಿಲಿವೆ. ಮೊದಲನೆಯದು, ಬಾಂಗ್ಲಾದೇಶ್ ದೇಶದೊಂದಿಗೆ ಎಲ್ಲಾ ರೀತಿಯ ಸಂಬಂಧಗಳನ್ನು ಕತ್ತರಿಸಿ ಗಡಿ ಪ್ರದೇಶದಲ್ಲಿ ಭದ್ರತೆಯನ್ನು ಮತ್ತಷ್ಟು ಕಟ್ಟುದಿಟ್ಟಗೊಳಿಸೋದು. ಎರಡನೆಯದು, ಪರಿಸ್ಥಿತಿಗಳು ಪೂರ್ತಿ ನಿಯಂತ್ರಣ ತಪ್ಪಿದರೆ ಭಾರತ ಅತ್ಯಂತ ಕಠಿಣ ನಿರ್ಣಯ ತೆಗೆದುಕೊಳ್ಳಲೇಬೇಕಾಗುತ್ತದೆ. ಯಾಕೆಂದ್ರೆ ಚರಿತ್ರೆ ಸಾಕ್ಷಿಯಾಗಿ ಹೇಳುತ್ತದೆ, ಪರಿಸ್ಥಿತಿಗಳು ಕೈಯಿಂದ ಜಾರಿದರೆ ನಿರ್ಣಯಗಳು ಮೇಜಿನ ಮೇಲೆಯಲ್ಲ, ಮೈದಾನದಲ್ಲಿ ನಡೆಯುತ್ತವೆ. ಬಾಂಗ್ಲಾದೇಶ್ ದೇಶದಲ್ಲಿ ಇದೇ ಆಟ ಮುಂದುವರಿದರೆ, ಇದೇ ಕುತಂತ್ರಗಳು ನಡೆದರೆ, ಇದೇ ಭಾರತ ವಿರೋಧತೆ ಮುಂದುವರಿದರೆ ಬರುವ ಕಾಲ ಕೇವಲ ಬಾಂಗ್ಲಾದೇಶ್ ದೇಶಕ್ಕೆ ಮಾತ್ರವಲ್ಲ, ಮೊತ್ತ ದಕ್ಷಿಣೇಷ್ಯಾ ಪ್ರದೇಶಕ್ಕೆ ಒಂದು ದೊಡ್ಡ ಭೂಕಂಪವನ್ನು ತರುತ್ತದೆ.